ನನ್ನ ಭಾರತ ಮಾತೆಗೆ ಮನಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಹಾಗೂ ಕ್ಷೇತ್ರಾಧಿದೇವತೆಗೆ ಇರ್ತಕ್ಕಂಥ ಆ ಮಲ್ಲಿಕಾರ್ಜುನನ ಪಾದಗಳಿಗೆ ಕೊಡಪಟ್ಟು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರ ಪಾದಗಳಿಗೂ ಕೂಡ ನನ್ನ ನಮನಗಳನ್ನು ಅರ್ಪಿಸ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖ್ಯವಾಗಿ ಭಾರತಾಂಬೆಯ ಹಿರಿಯ ಮಕ್ಕಳು ಅಂತ ಅನ್ಸ್ಕೊಂಡು, ಯಾಕಂದ್ರೆ ಅವರ ಸೇವೆ ನಮ್ಮೆಲ್ಲರ ಸೇವೆಗಿಂತಲೂ ಬಹಳ ದೊಡ್ಡದು. ಆ ಹಿರಿಯ ಮಕ್ಕಳಿಗೂ ಕೂಡ ಅಂದರೆ ಸೈನಿಕರೆಲ್ಲರಿಗೂ ಮಾಜಿ ಸೈನಿಕರಿಗೂ ಕೂಡ ನನ್ನ ವಂದನೆಯನ್ನು ಅರ್ಪಿಸಿ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ವಂದನೆಯನ್ನು, ಹಾಗೆ ನಿಮ್ಮೆಲ್ಲರಲ್ಲಿರುವಂತಹ ಭಗವಂತನಿಗೂ ಕೂಡ ಒಂದು ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಬಹಳ ಖುಷಿ ಆಗ್ತಾ ಇದೆ ಇವತ್ತು. ಯಾಕೆ ನಾನು ಸುಬೇದರ್ ಅವ್ರಿಗೆ ನನಗೆ ಗೊತ್ತಿರಲಿಲ್ಲ. ನನ್ನ ಕ್ಲಾಸ್ನಲ್ಲಿ ನಡೀತಾ ಇರುವಾಗ ಲಾಸ್ಟ್ನೇ ದಿನ ಬಂದು ನಮ್ಮ ಸಾಧಕರು, ನಿಮ್ಮ ಸ್ನೇಹಿತರು ಅನಿಸುತ್ತೆ, ಅವರು ಇಲ್ಲ ಹೀಗಿದೆ ನೀವು ಇರಬೇಕು ಅಂತೇಳಿ ನಾವು ಅವಾಗ ಟೈಮ್ ಲೆಕ್ಕ ಹಾಕಿ ನೋಡಿದ್ವಿ. ಇಲ್ಲ ನಾವು ಇರ್ತೀವಿ, ಬಂದಿರ್ತೀವಿ ವಾಪಸ್ಸು, ಸೊ ಬರ್ಬೋದು ಅಂತೇಳಿ. ಆಗ ನನಗೆ ಈ ರೀತಿ ಇರುತ್ತೆ ಕಾರ್ಯಕ್ರಮ ಅಂತ ಗೊತ್ತಿರಲಿಲ್ಲ. ನಾನು ಭಾಳಷ್ಟು ನನ್ನ ಅಣ್ಣ ಕೂಡ, ನನ್ನ ದೊಡ್ಡಪ್ಪನ ಮಗ ಅಣ್ಣ, ಅವರು ಕೂಡ ಮಾಜಿ ಸೈನಿಕರೇ. ಕಾರ್ಗಿಲ್ನಲ್ಲಿ ಅದೇ ಟೈಮ್ಗೆ ಟೈಗರ್ ಹಿಲ್ಸ್, ಸೊ ಅಲ್ಲೆಲ್ಲ ಬಚಾವ್ ಮಾಡಿರ್ತಕ್ಕಂಥ ಸಮಯದಲ್ಲಿ ಅವ್ರು ವಾಪಸ್ ಬಂದಾಗ ಇದೇ ರೀತಿ ಸಮಾರಂಭಗಳಲ್ಲಿ ನಾವಿನ್ನೂ ಸಣ್ಣವರು. ಆನಂತರ ಅನೇಕ ಈ ರೀತಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮಾಜಿ ಸೈನಿಕರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ, ಸ್ವಾಗತ ಕಾರ್ಯಕ್ರಮಕ್ಕೆ, ಕೆಲವರು ಅವರ ಪಾರ್ಥಿವ ಶರೀರ ಬಂದಾಗ ಅಂತಿಮ ಕಾರ್ಯಕ್ರಮಕ್ಕೆ ಕೂಡ ನಾನು ಹೋಗಿದ್ದೀನಿ. ಆದ್ರೆ ಇವತ್ತು ಇಲ್ಲಿ ಮಡಿ ಶಿವಪುರದಲ್ಲಿ ಏನೋ ಗೊತ್ತಿಲ್ಲ, ಬಹಳಷ್ಟು ಜನ ನಮ್ಮ ಕಡಾಡಿ ಸಾಹೇಬ್ರು ಹೇಳಿದಾಗ ಇಲ್ಲೊಂದು ಸೈನ್ಯನೇ ಇದ್ದಂಗಿದೆ, ಎಲ್ಲ ಸೈನ್ಯವನ್ನ ನೋಡ್ದಂಗೆ ಆಗುತ್ತೆ. ಯಾಕೆ ಅಂದ್ರೆ ನನ್ನ ಆಸೆಗೂ ಕೂಡ ಒಂದು ಸೈನ್ಯಕ್ಕೆ ಹೋಗ್ಬೇಕು, ದೇಶ ಸೇವೆ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಅನಿವಾರ್ಯ ಕಾರಣ ಭಗವಂತ ನನ್ನ ಹಣೆಯಲ್ಲಿ ಬರ್ದಿರ್ಲಿಲ್ಲ, ಅದಾಗ್ಲಿಲ್ಲ. ಆವಾಗಿನ ಪರಿಸ್ಥಿತಿ ಹೆಂಗಿತ್ತು ನಮ್ದು, ಅದು ಓದ್ಲಿಕ್ಕೂ ಮುಂದಕ್ಕೆ ಹೋಗ್ಲಿಕ್ಕೂ ಕೂಡ, ಓದಿ ಬಂದ್ರು ಕೂಡ ನಾನು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಎಕ್ಸಾಮ್ಸ್ ಅಟೆಂಡ್ ಮಾಡ್ಲಿಕ್ಕೆ ಸಹಿತ ನನ್ಗೆ ಆಗಲಿಲ್ಲ. ಮನೆಯ ಪರಿಸ್ಥಿತಿ ಅಷ್ಟು ಬಹಳ ಕೆಟ್ಟದಾಗಿತ್ತು. ಆದ್ರೆ ಇವತ್ತು ಗೊತ್ತಿಲ್ಲ, ನನ್ನ ಆಸೆ ಅವರು ದೇಶದ ಹೊರಗಡೆಗೆ ಸೇವೆ ಮಾಡ್ತಾ ಇದ್ರೆ ಇವತ್ತು ಸಾಕಷ್ಟು ನಾವು ಮನಸ್ಸಿನಲ್ಲಿರ್ತಕ್ಕಂಥ ಅಲ್ಲಿ ದುಷ್ಟಶಕ್ತಿಗಳನ್ನ ನಿಗ್ರಹಿಸ್ತಾ ಇದ್ರೆ ಇಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರಲ್ಲಿರ್ತಕ್ಕಂಥ ಒಂದು ಸಾಕಷ್ಟು ಒಳಗಡೆ ದೋಷಗಳು ಅಂತೀವಿ ನಾವು, ಸಮಸ್ಯೆಗಳು, ಅದು ಶಾರೀರಿಕ ಇರ್ಬೋದು, ಮಾನಸಿಕ ಇರ್ಬೋದು, ಅಥವಾ ಅವರು ದೌರ್ಬಲ್ಯಗಳು ಅಂತ ಕರಿತೀವಿ, ಚಟಾದಿಗಳು, ಅವನ್ನೆಲ್ಲ ತೊಡಲಿಕ್ಕೆ ನನ್ನ ಕೈಲಾದಂತ ಒಂದು ಗುರುವಿನ ಆಶೀರ್ವಾದದಿಂದ, ಭಗವಂತನ ಒಂದು ಕೃಪಾಶೀರ್ವಾದದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸುಮಾರಾಗಿ ನಾನು ದಾವಣಗೆರೆ, ಕರ್ನಾಟಕದಾದ್ಯಂತ ಒಂದು 35,000 ಜನರಿಗೆ ನಾನು ಯೋಗ ಕ್ಲಾಸ್ಗಳನ್ನ ಈ ರೀತಿ ನಡೆಸ್ಕೊಡ್ತಾ ಬರ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನಮ್ಮ ಚಂದ್ರಕಾಂತ್ ಸಾಹೇಬ್ ಹೇಳಿದ್ರು ನಮ್ಮವ್ರವ್ರು ಅಂತೇಳಿ, ಗೊತ್ತಿಲ್ಲ. ಇವತ್ತು ಮಡಿ ಶಿವಪುರದಾಗ ಇವತ್ತು ಇಲ್ಲಿಂದಲೇ ವಸ್ತಿ ಆಗ್ತಾ ಇದೆ, ಏನೋ ಗೊತ್ತಿಲ್ಲ, ಅದು ಅವಿನಾಭಾವ ಸಂಬಂಧ ಅಂತೀವಿ. ಸುಮಾರಾಗಿ ಒಂದು 3-3.5 ತಿಂಗಳಿಂದ ಇಲ್ಲಿ ಕ್ಲಾಸ್ ಮಾಡ್ತಾ ಇದೀವಿ. ಸುಮಾರಾಗಿ ಒಂದು 300 ಜನರ ಮೇಲೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ನಮ್ಮ ಸಂತೋಷ ಅವ್ರು ನೋಡಿ. ಯಾಕೆಂತಂದ್ರೆ ನಾನು ಒಂದು ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ಬಾಜುಕೆ ಪೂಜ್ಯರಿದ್ದಾರೆ, ಕಾವ್ಯ ಹಾಕಿದ್ದಾರೆ. ಅದರ ಉದ್ದೇಶ ತ್ಯಾಗ ಮಾಡಿದೀವಿ ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ, ತ್ಯಾಗಿಗಳು ಅಂತಕ್ಕಂಥದ್ದನ್ನ ಹೇಳ್ಕೊಳ್ಳಿಕ್ಕೆ, ತ್ಯಾಗದಲ್ಲಿ ಇದೀನಿ ಅಂತಕ್ಕಂಥದ್ದನ್ನ ನಾವು ಆಚರಣೆ ಮಾಡ್ಲಿಕ್ಕೋಸ್ಕರ ಕಾವ್ಯ ಇರೋದು. ಈ ಬಿಳಿ ಇರೋದು ಏನಪ್ಪಾ ಅಂದ್ರೆ ಶಾಂತಿಯ ಸಂಕೇತ ಅಂತೀವಿ. ಶಾಂತಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇರಬೇಕು ಅನ್ನೋದನ್ನ ಸಾಕಷ್ಟು ಇಲಾಖೆಗಳಲ್ಲಿ ಸಾಕಷ್ಟು ಗುರುಗಳು, ನಮ್ಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಹಿತ ಬಿಳಿಯನ್ನು ಹಾಕೊಂಡು ಯಾವಾಗಲೂ
ಅವ್ರು ಸನ್ಯಾಸತ್ವದಲ್ಲಿದ್ರು ಕೂಡ ಶಾಂತಿಯ ಒಂದು ಸಾರ್ಕೋತ ಬಂದಂಥವ್ರು. ಇವತ್ತು ನಾನು ಸಂತೋಷ್ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಅದರಲ್ಲೂ ಅವ್ರ ತಾಯಿಯವರು, ಅವ್ರ ಮನೆಯವ್ರಿಗೆ, ಅವ್ರ ಮಕ್ಕಳಿಗೆ. ಯಾಕಂದ್ರೆ ಅವರು ಎರಡನ್ನೂ ಮಾಡಿದ್ದಾರೆ. ಸೈನಿಕರು ಅಂದ್ರೆ ಎರಡು, ಒಂದು ತ್ಯಾಗ ಮಾಡಿದ್ದಾರೆ, ಇನ್ನೊಂದು ನಮ್ಮ ದೇಶದ ಶಾಂತಿಗೋಸ್ಕರ ಹೋರಾಡ್ತಕ್ಕಂಥವ್ರು. ಎರಡು ಮಿಶ್ರಣವೇ ನಮ್ ಸಂತೋಷ್ ಅವರು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಎಲ್ಲದನ್ನು ತ್ಯಾಗ ಮಾಡ್ಲಿದ್ದಲೇ ಯಾವ ಶಾಂತಿಯನ್ನು ತರಿಸ್ಲಿಕ್ಕೆ ಆಗಲ್ಲ. ನಾವು ನಮ್ ಕಡಾಡಿ ಸರ್ ಹೇಳಿದ್ರಾಗ್ಲೆ, ಕಿರಣ ಕಡಾಡಿ ಸರ್, ಅಲ್ಲಿ ಕಲ್ಲೋಳಿಯಲ್ಲಿ ಅವ್ರ ಬ್ಯಾಂಕ್ ನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ ಅಷ್ಟೇ. ಅಲ್ಲಿ ಬಸವೇಶ್ವರ ಬ್ಯಾಂಕ್ ಮತ್ತೆ ಅವ್ರ ಬ್ಯಾಂಕ್ ಅಲ್ಲಿ ನಮ್ ಕ್ಲಾಸ್ ಗಳನ್ನ ಮಾಡುವಾಗ ಅವ್ರಿಗೆ ಪರಿಚಯ ಇರಲ್ಲ. ಬಹಳಷ್ಟು ಜನ ನಮ್ಮಂತವ್ರು ಈಗಂತೂ ಬಹಳಷ್ಟು ಬಿಸಿ ಆಗಿದ್ದಾರೆ, ಅವಾಗಿನ ಸಂಸದರಾಗಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ಎಲ್ಲಾ ಸೇವೆಗಳಿಗಿಂತ ಎಲ್ಲಾ ಕೆಲಸಗಳಿಗಿಂತ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂತ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, ತಾಯಿ ಮಗನನ್ನ ಬಿಟ್ಟಿರ್ಬೇಕಾಗುತ್ತೆ, ಅವರು ಪೂರ್ತಿ ಬಳಗವನ್ನ ಬಿಟ್ಟಿರ್ಬೇಕಾಗ್ತದೆ. ನಾವು ಬರೀ ಮೊನ್ನೆ ಒಂದ್ 3 ದಿನ ಹೋಗಿದ್ವಿ ನಮ್ಮ ಆಶ್ರಮಕ್ಕೆ, 4 ದಿನ. ಬರೋವಷ್ಟೊತ್ತಿಗೆ ನಮ್ಗೆ ಹೆಂಗಾಗಿರ್ತದಪ್ಪ ಮನೆ ಮಂದಿನೆಲ್ಲ ಬಿಟ್ಟೋದಾಗ. ಬರತಿ ನಿಮ್ ಮಕ್ಳು ಹೆಂಗ ಅನಿಸ್ತದ, ನಿಮ್ ಮನೆಯವ್ರನ್ನ ಹೆಂಗ ಅನಿಸ್ತದ ನೋಡ್ಬೇಕು ಅಂತೇಳಿ ತಾವು ಅನ್ಸಿರ್ತದ. ಕರೆಕ್ಟ್ ಅಲ್ಲ? ಎಲ್ಲಾರು ಹೊರಗೆ ಹೋಗಿದ್ವಪ್ಪ ಅಂತಂದ್ರೆ. ಆದ್ರೆ ಅವರು ಸತತವಾಗಿ 24 ವರ್ಷ ತಾಯಿನೂ ಬಿಟ್ಟಿರ್ಬೇಕು, ಸಂಬಂಧಿಕರನ್ನು ಬಿಟ್ಟಿರ್ಬೇಕು. ಬಂದಾಗ ಟೈಮ್ ಇರಲ್ಲ, ಬಂದಿರ್ತಾರೆ, ರಜೆಗೆ ಬಂದಿರ್ತಾರೆ, ಆದ್ರೆ ಯಾವಾಗ ಕರೆ ಬರುತ್ತೋ ಇಮಿಡಿಯೇಟ್ ಆಗಿ ಓಡಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಇರುತ್ತೆ. ಎಲ್ಲರಿಗೂ ಗೊತ್ತು ಅಲ್ಲಿ ಅಷ್ಟು ಕಷ್ಟ ಇರುತ್ತೆ ಅಂತೇಳಿ. ಆದ್ರೆ ಅವ್ರನ್ನ ಅಗಲಿರ್ತಕ್ಕಂಥ ಅವ್ರ ಹೆಂಡತಿ ಆಗಿರ್ಲಿ, ಜೊತೆಗಿರ್ತಾರಲ್ಲ, ಅವ್ರು ಬಿಟ್ಟಿರ್ಬೇಕಲ್ಲ ಮಕ್ಕಳು. ಸೊ ಅವ್ರಿಗೆ ಎಷ್ಟು ಸಂಕಟ ಇರುತ್ತೆ ಅಂದ್ರೆ, ನಾನು ಕೂಡ ಸುಮಾರು 25 ವರ್ಷ ಆಯ್ತು ನಮ್ ತಾಯಿ ತಂದೆ ನಾವು ಹೋಗಿ ಬರ್ತೀವಿ. ನಾವು ಅಷ್ಟೇನೆ ರಿಲೇಷನ್ ಏನಾದ್ರು ಸಂಬಂಧಿಕರಿದ್ದಾಗ, ಏನಾದ್ರು ಮದುವೆ ಫಂಕ್ಷನ್ ಏನಾದ್ರು ಇದ್ರು ಹೋಗಿ ಬರ್ತೀವಿ. ಆದ್ರೆ ನಾವು ಹೋದಾಗ ಹಂಗ ಇರ್ತದ, ನಮ್ ರಿಲೇಷನ್ ಎಲ್ಲ ನನಗೆ ಮುದಿಗೆ ಹಾಕೋತ, ಏನಪ್ಪ ಹೋದ್ರೆ ಅಂದ್ರೆ ಅತ್ತಾಗ ಓದಿ ಅಂತ. ಅದಕ್ಕೆ ನಾವಾದ್ರೂ ಇಲ್ಲೇ ಕರ್ನಾಟಕದಲ್ಲಿದ್ದೀವಿ, ನಮಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. 5-6 ತಾಸನೇ ನಾನು ಹೋಗ್ಬಿಡ್ಬೋದು ದಾವಣಗೆರೆ. ಆದ್ರೆ ಅವ್ರದ್ದು ಹಂಗಿರಲ್ಲ, ಅವ್ರಿಗೆ ಪರ್ಮಿಷನ್ ಇರಲ್ಲ. ಸೊ ನಾವು ಕೂಡ ಅಲ್ಲಿ ಹೋಗ್ತೀವಿ ಅಂತಂದ್ರೂ ಕೂಡ ಅಷ್ಟು ಕಷ್ಟ ಇರುತ್ತೆ, ಪರಿಸ್ಥಿತಿಯಲ್ಲಿ ಹಂಗಿರುತ್ತೆ. ಅದಕ್ಕೆ ಅಂತ ಒಂದು ಸೇವೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಒಲಿಯಲ್ಲ, ಎಲ್ಲರಿಗೂ ಸಿಗಲ್ಲ. ನಾವೆಲ್ರಿಗೂ ಅನಿಸಿತ್ತು, ಬಹಳಷ್ಟು ಜನ ಮಿಲಿಟರಿಗೆ ಹೋಗ್ಬೇಕು ಅಂತ ಆಸೆ ಇಲ್ಲ, ಬಹಳಷ್ಟು ಜನಕ್ಕಿದೆ, ಆದ್ರೆ ನಮಗೆ ಸಿಕ್ಕಿಲ್ಲ. ಆದ್ರೆ ಅವ್ರಿಗೆ ಸಿಕ್ಕಿದೆ ಅಂದ್ರೆ ಅವರು ಏನೋ ಅವ್ರ ತಂದೆ ತಾಯಿ ಆಶೀರ್ವಾದನೋ, ಅಥವಾ ಅವರ ಪೂರ್ವ ಜನ್ಮದ ಒಂದು ಸುಕೃತ ಫಲನೋ, ಅಥವಾ ಅವ್ರ ತಂದೆ ತಾಯಿ ಪೂರ್ವ ಜನ್ಮದ ಸುಕೃತ ಫಲದಿಂದ ಅವ್ರಿಗೆ ಅಂತ ಒಂದು ಸೇವೆ ಮಾಡ್ಲಿಕ್ಕೆ ಅಂತ ಒಂದು ಶಕ್ತಿ ಸಿಕ್ಕೊಟ್ಟಿರ್ತಾನೆ ದೇವರು. ಎಲ್ಲರಿಗೂ ಶಕ್ತಿ ಕೊಟ್ಟಿಲ್ಲ, ನನಗೆ ಹೇಳಿದ್ನಲ್ಲ, ನನಗೆ ಸಿಕ್ಕೊಡ್ಲಿಲ್ಲ ದೇವರು, ಅವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಅಂತ ಒಂದು ಭಾಗ್ಯಶಾಲಿಗಳು, ಅಂತ ಒಂದು ಪುಣ್ಯವಂತರವರು. ಅದು ನಿಮ್ಮ ಮರಡಿಶಿವಾಪುರದಿಂದ ಹೋಗಿ ಅವರು ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ಅದು ನಮ್ಮ ಎಲ್ಲ ಮರಡಿಶಿವಾಪುರದ ಜನರ ಒಂದು ಕೀರ್ತಿ, ಒಂದು ಗೌರವವನ್ನು ಸೂಚಿಸುತ್ತೆ. ಅವ್ರು ಇಡೀ ನಮ್ಮ ಮರಡಿಶಿವಾಪುರಕ್ಕೆ ಒಂದು ಒಳ್ಳೆ ಒಂದು ಉನ್ನತ ಗೌರವ ತಂದಿದ್ದಾರೆ. ಯಾಕಂದ್ರೆ ಅವ್ರು ಎಲ್ಲೇ ಇದ್ರು ಕೂಡ ಯಾರ ಹೆಸರು ಹೇಳ್ತಿದ್ರು, ಯಾವ ಊರ ಹೆಸರು ಹೇಳ್ತಿದ್ರು, ಮರಡಿಶಿವಾಪುರದ ಹೆಸರು ಹೇಳ್ತಾರೆ. ಕರೆಕ್ಟ್ ಅಲ್ಲ? ಅದಕ್ಕೆ ಅಂತ ಒಂದು ದೇಶಭಕ್ತರು, ಅಂತ ಒಂದು ತ್ಯಾಗಿಗಳು, ಅಂತ ನಮ್ಮ ದೇಶಕ್ಕೆ ಒಂದು ಶಾಂತಿ ಕೊಡ್ಲಿಕ್ಕೆ ಅವರು ನೆಲೆಸಿದಂಥವ್ರು, ಅವ್ರ ಸೇವೆ ಮಾಡಿದ್ದಾರೆ. ಅವ್ರಿಗೆ ಅವ್ರ ಹೆಸರಲ್ಲೇ ಇದೆ, ನಾನೇನ್ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಸುಬೇದಾರ್ ಅಂತೇಳಿ, ಸುಬೇದಾರ್ ಅಂದ್ರೆ ಅವ್ರು ಯಾವಾಗ್ಲೂ ಸುಬೇದಾರನೇ, ಅದ್ರ ಹೆಸರಲ್ಲೂ ಇದೆ ಅವ್ರ ಸಂತೋಷ ಅಂತ. ಅವ್ರ ಜೀವನ ಪೂರ್ತಿ ಸಂತೋಷವಾಗಿರುತ್ತೆ. ಯಾಕಂದ್ರೆ ರಿಯಲ್ ಸೇವೆ ಮಾಡಿ ಬಂದಿರ್ತಾರೆ. ಆಗ ಹೇಳಿದ್ರಲ್ಲ, ಪ್ರಾಮಾಣಿಕರು. ನಮ್ಮ ಸರ್ ಹೇಳಿದಂಗೆ ಯಾವುದಕ್ಕೂ ಕೂಡ ಎಷ್ಟೇ ಏನೇ ಬರ್ಲಿ, ಯಾಕಂದ್ರೆ ಅಲ್ಲೇ ಕಾಂಪ್ರಮೈಸ್ ಆಗಿರಲ್ಲ ಅವ್ರು. ಅಲ್ಲೇ ಯಾರಿಗೂ ಕೂಡ ಯಾವ್ದಕ್ಕೂ ಕಾಂಪ್ರಮೈಸ್ ಆಗದೆ ಇರೋರು. ಇನ್ನೇನು ಸಾಮಾನ್ಯ ಜನರಲ್ಲಿ ಕಾಂಪ್ರಮೈಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ್ಲೂ ವಿಶೇಷವಾಗಿರ್ತಾರೆ. ಸಾಕಷ್ಟು ಜನ ನನ್ನ ಜೊತೆಗಿದ್ದಾರೆ, ನಮ್ಮ ಸೈನಿಕರು, ಗಿರೀಶ್ ಶೆಟ್ಟರ್ ಅಂತೇಳಿ. ಸೊ ಅವರು 10,000 ರೂಪಾಯಿ ಮಾಡ್ಕೊಡ್ತಾರಲ್ಲ, ಅದು ಒಂದು ನಾನು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಈ ಕಾರ್ಯಕ್ರಮದಲ್ಲಿ ಬರೀದಕ್ಕೆ ನಾನು ಒಂದು ಪುಣ್ಯವಂತ ಅಂತ ಭಾವಿಸ್ತಾ, ಇವ್ರ ಜೀವನ ಆ ಗುರುವಿನ ಕೃಪೆಯಿಂದ, ನಮ್ಮ ಋಷಿ ಪ್ರಭಾಕರ್ ಗುರುಜಿ ಅಂತೇಳಿ ಮಹಾನ್ ಸಂತರು, ಅವರ ಆಶೀರ್ವಾದ ಇವ್ರಿಗಾಗಿ ಅವರ ಕುಟುಂಬ ಸಂತೋಷವಾಗಿರ್ಲಿ, ಕೊನೆವರೆಗೂ ಕೂಡ ಆನಂದವಾಗಿರ್ಲಿ ಅಂತೇಳಿ ನಾನು ಗುರುಗಳಲ್ಲಿ, ಆ ಭಗವಂತನಲ್ಲಿ ಕೂಡ ಪ್ರಾರ್ಥಿಸ್ತಾ, ಸೊ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಆಯೋಜಕರಿಗೆ ವಂದಿಸ್ತಾ ನಾನು ಮಾತಾಡ್ತೀನಿ.